ಇತ್ತೀಚೆಗೆ ಕೇಳಿಬರುತ್ತಿರುವ ಒಂದು ಮಾತೆಂದರೆ ಗುರುವಿನ ಸ್ಥಾನ ಎಲ್ಲೋ ಕಡಿಮೆಯಾಗುತ್ತಿದೆ ಅಂತಕ್ಕಂಥ ಮಾತು. ಇದಕ್ಕೆ ಕಾರಣ ಎತ್ತರದಲ್ಲಿರ್ತಕ್ಕಂಥ ಶಿಕ್ಷಣ ವಿದ್ಯಾರ್ಥಿಯ ಹತ್ತಿರಕ್ಕೆ ಬಂದಿರುವುದೇ ಮುಖ್ಯ ಕಾರಣ. ಹೇಗೆಂದರೆ, ಒಂದು ಕಾಲಕ್ಕೆ ವಿದ್ಯಾರ್ಥಿಯಾದವನು ಅಥವಾ ಶಿಷ್ಯನಾದವನು 12 ವರ್ಷಗಳ ಕಾಲ ಕಾಡುಗಳನ್ನು ಸೇರಿ ಅಲ್ಲಿ ಗುರು ನೀಡ್ತಕ್ಕಂಥ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಿದ್ದ. ಗುರುವಿನ ಷರತ್ತುಗಳಿಗೆ ಒಳಪಟ್ಟು ಆತನ ಆದೇಶಗಳನ್ನು ಪಾಲಿಸಿ ಕಷ್ಟಪಟ್ಟು ವಿದ್ಯೆಯನ್ನು ಸಂಪಾದನೆ ಮಾಡಿಕೊಳ್ಳುತ್ತಿದ್ದ. ಅದು ಗುರುಕುಲ ಪದ್ಧತಿ ಸಿಸ್ಟಮ್. ಅಲ್ಲಿ ಗುರುವಿಗೆ ಶ್ರೇಷ್ಠವಾದ ಸ್ಥಾನವಿತ್ತು. ಅದಾದ ಮೇಲೆ ಬ್ರಿಟಿಷ್ ಕಾಲಕ್ಕೆ ಬಂದಿದ್ದು ಶಾಲಾ ಕುಲ ಸಿಸ್ಟಮ್. ಅಂದರೆ ಎಲ್ಲಿ ಶಾಲೆ ಇರುತ್ತದೆಯೋ ಅಲ್ಲಿ ವಿದ್ಯಾರ್ಥಿಯೂ ಹೋಗಬೇಕು, ಗುರುವೂ ಹೋಗಬೇಕು. ಗುರುವು ಕಲಿಸಬೇಕು, ವಿದ್ಯಾರ್ಥಿ ಕಲಿಯಬೇಕು. ಇಲ್ಲಿ ದಾಖಲೆಗಳು ಮತ್ತು ಶಾಲೆ ಮುಖ್ಯವಾಯಿತು. ಗುರುವಿನ ಸ್ಥಾನ ಕೊಂಚ ಕಡಿಮೆ ಆಯಿತು. ಅದಾದ ಮೇಲೆ ಕೊರೋನಾ ಸಂದರ್ಭದಲ್ಲಿ ಕಂಡುಬಂದ ಶಿಕ್ಷಣ ತಂತ್ರಕುಲ ಸಿಸ್ಟಮ್. ಅಂದರೆ ಗುರುವಿನ ಮನೆಯಲ್ಲಿ, ಶಿಷ್ಯನ ಮನೆಯಲ್ಲಿ, ಶಿಕ್ಷಣ ಮೊಬೈಲ್ದಲ್ಲಿ. ಆಗ ಗುರು ಮತ್ತು ಶಿಷ್ಯರಿಗಿಂತ ಮೊಬೈಲ್ ಮುಖ್ಯವಾಯಿತು. ಹಾಗಾಗಿ ಅಲ್ಲಿಯೂ ಕೂಡ ಗುರುವಿನ ಸ್ಥಾನ ಮತ್ತಷ್ಟು ಇಳಿಮುಖವಾಯಿತು. ಈಗ ಕಾಣಿಸುತ್ತಿರುವುದು ಅದು ಶಿಷ್ಯ ಕುಲ ವ್ಯವಸ್ಥೆ. ಅಂದರೆ ಎಲ್ಲಿ ಶಿಷ್ಯನಿರುತ್ತಾನೋ ಅಲ್ಲೇ ಗುರು ಹೋಗುವಂಥ ಸಂದರ್ಭ ಒದಗಿದೆ. ಶಾಲೆ ಬಿಟ್ಟ ಮಕ್ಕಳನ್ನು ಕರೆದುಕೊಂಡು ಬರಲು ಶಿಕ್ಷಕರು ವಿದ್ಯಾರ್ಥಿ ಮನೆಗೆ ಹೋಗುತ್ತಿದ್ದಾರೆ. ಕೆಲವು ಶಾಲಾ ಕಾಲೇಜುಗಳಲ್ಲಿ ಪ್ರವೇಶಾತಿ ಕಡಿಮೆ ಆಗುತ್ತಿದೆ ಅನ್ನುವ ಕಾರಣಕ್ಕೆ ವಿದ್ಯಾರ್ಥಿಗಳನ್ನು ಹುಡುಕಿಕೊಂಡು ಇಡೀ ಮ್ಯಾನೇಜ್ಮೆಂಟ್ ಮತ್ತು ಶಿಕ್ಷಕ ವೃಂದ ಅವರ ಮನೆಗಳಿಗೆ ಹೋಗುತ್ತಿದೆ. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ನಗರಗಳಲ್ಲಿ ವಿದ್ಯಾರ್ಥಿಗಳಿಗೆ ಮನೆ ಪಾಠ ಮಾಡುವುದಕ್ಕೆ ಎಷ್ಟೋ ಮೇಷ್ಟ್ರುಗಳು ಅವರ ಮನೆಗೆ ಹೋಗುತ್ತಿದ್ದಾರೆ. ಈಗ ಶಿಷ್ಯನಿರುವಲ್ಲಿ ಗುರು ಬರುತ್ತಿರುವುದರಿಂದ ಶಿಷ್ಯನಿಗೆ ವಿದ್ಯೆಯ ಬೆಲೆ ಅಷ್ಟಾಗಿ ಅರ್ಥವಾಗುತ್ತಿಲ್ಲ, ಗೊತ್ತಾಗುತ್ತಿಲ್ಲ. ಈ ಕಾರಣಕ್ಕಾಗಿ ಗುರುಕುಲ ಸಿಸ್ಟಮ್ದಲ್ಲಿ ಗುರುವಿಗಿದ್ದ ಸ್ಥಾನ ಶಿಷ್ಯಕುಲ ಸಿಸ್ಟಮ್ದಲ್ಲಿ ಗುರುವಿನ ಸ್ಥಾನ ಕಡಿಮೆಯಾಗುವುದಕ್ಕೆ ಕಾರಣವಾಗಿದೆ. ಅಂದು ಗುರು ಪ್ರಬಲವಾಗಿದ್ದರೆ ಇಂದು ಶಿಷ್ಯ ಪ್ರಬಲವಾಗುತ್ತಿದ್ದಾನೆ. ಗೂಗಲ್ ಹೊಂದಿದರೆ ಸಾಕು, ಗುರು ಏಕೆ ಬೇಕು ಅಂತಕ್ಕಂಥವ್ರಿಗೆ ನಾನು ಹೇಳುವ ಮಾತು ಒಂದೇ: ಗೂಗಲನ್ನು ತಿಳಿಸಿಕೊಟ್ಟವನೇ ಗುರು. ಗೂಗಲ್ ಇವತ್ತಲ್ಲ ನಾಳೆ ಇಲ್ಲವಾಗಬಹುದು, ಆದರೆ ಗುರು ಈ ಜಗತ್ತಿರುವವರೆಗೆ ಶಾಶ್ವತ ಶಾಶ್ವತ ಶಾಶ್ವತ.